ಸೊ ಫಸ್ಟ್ಲಿ ಸರ್, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲಿ ಮಾತ್ರ ಅಲ್ಲ, 5 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಕ್ರಿಯೇಟ್ ಮಾಡ್ತಾ ಇದೆ. ಎಸ್ಪೆಷಲಿ ಕೆನಡಾದಲ್ಲಿ ಎಲ್ಲ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. 2 ದಿನ ಮುಂಚೆ ರಿಲೀಸ್ ಆಗ್ತಾ ಇದೆ. ಅಲ್ಲಿನ ಕನ್ನಡಿಗರು ಸಿನಿಮಾನ ರಿಸೀವ್ ಮಾಡ್ಕೊಳ್ಳೋಕೆ ತುಂಬಾ ಕಾತರರಾಗಿದ್ದಾರೆ. ಹೇಗೆ ಅನ್ಸುತ್ತೆ ಸರ್ ಇದನ್ನೆಲ್ಲ ನೋಡಿದಾಗ? ಒಂದು ಖುಷಿ ಇದೆ, ಸ್ವಲ್ಪ ಟೆನ್ಷನ್ ಇದೆ. ಟೆನ್ಷನ್ ಅಂದ್ರೆ ಯೂಶಲಿ ಒಂದು ಸಿನಿಮಾ ನಾವು ಮಾಡೋದು ಒಂದು ನಮ್ಮ ಕರ್ತವ್ಯನ ಮಾಡ್ಬಿಡ್ತೀವಿ. ಬಟ್ ರಿಲೀಸ್ ಆಗ್ಬೇಕಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ನಾವು ಎಕ್ಸಾಮ್ ಬರಿತೀವಿ. ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರೋವರೆಗೂ ಒಂದು ಆ ತಳಮಳ ಇರುತ್ತೆ. ಹೆಂಗ್ ಬರ್ಬೋದು, ಡಿಸ್ಟಿಂಕ್ಷನ್ ಬರುತ್ತಾ, ಇಲ್ಲ ಜಸ್ಟ್ ಪಾಸ್ ಆಗ್ತೀವಾ, ಇಲ್ಲ ಪರ್ಸೆಂಟೇಜ್ ಏನಾಗುತ್ತೆ, ಏನಂತ ಒಂದು ಇದ್ರಲ್ಲಿ ಇರ್ತೀವಿ. ಅದು ಕುತೂಹಲ ಇದ್ದೇ ಇರುತ್ತೆ. ಅದು ಅನ್ಕೋಬಹುದು ಇಷ್ಟು ವರ್ಷ 41 ವರ್ಷ ಆದ್ಮೇಲೆ ಏನ್ ಕುತೂಹಲ ಅಂತ. 41 ವರ್ಷ ಅಲ್ಲ, 50 ವರ್ಷ ಆದ್ರೂ 60 ವರ್ಷ ಆದ್ರೂ ವಿಲ್ ಫೀಲ್ ದಟ್ ಸೇಮ್ ಭಯ. ಆ ಭಯ ಇದ್ರೆ ಜೀವನದ ಮನುಷ್ಯನ ಮುಖ್ಯ. ಅದು ನಾವು ತಲೆಗೆ ಹತ್ಕೋಬಾರ್ದು. ಯಾಕಂದ್ರೆ ಇದರಲ್ಲಿ ನನ್ನ ಒಬ್ಬಂದು ಬಾಳಲ್ಲ. ಒಬ್ಬ ನಿರ್ದೇಶಕ, ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಮಾಡಿದಾಗ ಈ ಥರ ಒಂದು 10 ಸಿನಿಮಾ ಆಗುತ್ತೆ. 10 ಸಿನಿಮಾಯಿಂದ ಎಷ್ಟು ಫ್ಯಾಮಿಲೀಸ್ ಉಳಿತಾರೆ, ಎಷ್ಟು ಆ್ಯಕ್ಟರ್ಸ್ಗಳು ಬರ್ತಾರೆ, ಎಷ್ಟು ಡೈರೆಕ್ಟರ್ಸ್ ಬರ್ತಾರೆ, ಎಷ್ಟು ಟೆಕ್ನಿಷಿಯನ್ ಮನೆ ಒಲೆ ಉರಿಯುತ್ತೆ, ಅದೆಲ್ಲ ಯೋಚನೆ ಮಾಡಬೇಕು. ಸೊ ಅದರಿಂದ ಆ ಭಯ ಇದೆಯಲ್ಲ ಸ್ವಲ್ಪ ಇದೆ. ಬಟ್ ಆನೆಸ್ಟ್ಲಿ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ ಆ ಫಿಲ್ಮ್ ಅನ್ನೋದು ಒಂದು ಭರವಸೆ ಇದೆ. ಅದು ಇದು 23 ಇದರ ಫಸ್ಟ್ ಟೈಮ್ ಇದು 23 ಒಂದು 2 ಡೇಸ್ ಬ್ಯಾಕ್ ಆಗ್ತಿರೋದು ಅಲ್ವಾ? ಓಕೆ, 2 ಡೇಸ್ ಬ್ಯಾಕ್ ಆಗ್ತಿರೋದು, ಅದು ಕೆನಡಾಲ್ ಆಗ್ತಿರೋದು. ಇಟ್ ಈಸ್ ಸಮಥಿಂಗ್ ರೇರ್ ಅದು. ಸೊ ವಿ ಫೀಲ್ ಹ್ಯಾಪಿ ಅಬೌಟ್ ದಟ್. ಜಸ್ಟ್ ಕೀಪಿಂಗ್ ಫಿಂಗರ್ಸ್ ಅಕ್ರಾಸ್, ಜಸ್ಟ್ ವೇಟಿಂಗ್ ಫಾರ್ ದ ಗುಡ್ ರಿಪೋರ್ಟ್. ಒಂದಂತೂ ಆನೆಸ್ಟಾಗಿ ಮಾಡಿದ್ದೀವಿ. ಐ ಹೋಪ್ ಎವ್ರಿಬಡಿ ಲೈಕ್, ಬಿಕಾಸ್ ಒಂದು ವಿಶೇಷತೆ ಇರೋದ್ರಿಂದ, ಒಂದು ಬೇರೆ ರೀತಿಯ ಸಿನಿಮಾ ಇರೋದ್ರಿಂದ 100% ಪೀಪಲ್ ವಿಲ್ ಗೆಟ್ ಕನೆಕ್ಟೆಡ್. ಬಿಕಾಸ್ ರಿಯಾಲಿಟಿಗೆ ತುಂಬ ಹತ್ರವಾದ ಸಿನಿಮಾ. ರಿಯಾಲಿಟಿಗೆ ಬೇರೆ ವರ್ಲ್ಡ್ ನಾವು ತೋರಿಸ್ತೀವಿ, ಬಟ್ ರಿಯಾಲಿಟಿಲಿ ಭಾಳ ವಿಷಯಗಳನ್ನ ಕಲ್ತ್ಕೊಳ್ಳೋ ಒಂದು ಜವಾಬ್ದಾರಿ ಬರುತ್ತೆ 100% ಅದರಲ್ಲಿ. ಸೊ ಇಟ್ ವಿಲ್ ಸ್ಕೇರಿ ಆ್ಯಂಡ್ ವೇಟಿಂಗ್.